ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಒಂದು ಸಿನಿಮ್ಯಾಟಿಕ್ ಆಗಿ ಬೀಚ್ ಬ್ಲೂ ಕಲರ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲಲ್ಲಿ ಯಾರಾದರೂ ಬೇಸಿಕ್ ಲೆವೆಲಿಂದ ಕಲರ್ ಗ್ರೇಡಿಂಗ್ನ ಕಲಿಬೇಕು ಮತ್ತು ನಮಗೆ ವಿಡಿಯೋ ಎಡಿಟಿಂಗ್ ಅಸೆಟ್ಸ್ ಬೇಕು ಮತ್ತು ಕಲರ್ ಗ್ರೇಡಿಂಗ್ಗೆ ಪ್ರಾಕ್ಟೀಸ್ ಕ್ಲಿಪ್ ಬೇಕು ಮತ್ತು ಕಲರ್ ಗ್ರೇಡಿಂಗ್ ಟೂಲ್ಸು ಸಾಫ್ಟ್ವೇರ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಮೆಂಬರ್ ಆಗ್ಬೋದು. ಸೊ ಮೆಂಬರ್ ಆದರೆ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನಲ್ಲಿ ಡೌನ್ಲೋಡ್ ಲಿಂಕ್ ಸಿಗುತ್ತೆ. ನೀವಲ್ಲಿ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಈಗ ಮಾಡ್ತಿರೋ ಗ್ರೇಡಿಂಗ್ದು ಪ್ರಾಕ್ಟೀಸ್ ಕ್ಲಿಪ್ಪು ಮತ್ತು ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡ್ತಿರೋ ಲಟ್ಟು ಮತ್ತು ಪವರ್ ಗ್ರೇಡ್ ಸಹ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ. ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಈಗ ಗ್ರೇಡಿಂಗಿಗೆ ಬರೋಣ. ಸೊ ಇಲ್ಲಿ ನಾನು ಬೀಚಲ್ಲಿ ಇರೋ ಒಂದು ಎನ್ವೈರ್ನಮೆಂಟಲ್ಲಿ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾನು ಕಲರ್ ಮ್ಯಾನೇಜ್ಮೆಂಟ್ ಆ್ಯಸ್ ಇಟ್ ಈಸ್ ತೋರಿಸ್ತೀನಿ. ನನ್ನ ಚಾನಲಲ್ಲಿ ನನ್ನ ಯಾವುದೇ ವಿಡಿಯೋ ಕಲರ್ ಗ್ರೇಡಿಂಗ್ ವಿಡಿಯೋ ಮಾಡಿದ್ರು ನನ್ನ ಕಲರ್ ಮ್ಯಾನೇಜ್ಮೆಂಟ್ ಯಾವಾಗಲೂ ಇದೇ ಥರ ಇರುತ್ತೆ, ಸೇಮು. ನೆಕ್ಸ್ಟು ಒಂದು ಸಿಂಪಲ್ ನೋಟ್ರಿನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ IDTನ ಪ್ಲೇಸ್ ಮಾಡಿದ್ದೀನಿ. IDTನ ನೋಡೋದಾದರೆ ಇದೊಂದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾದಿಂದ ಬಂದಿರೋ ಕ್ಲಿಪ್ಪು. ಸೊ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾದಲ್ಲಿ ಬಂದರೆ ಅಲ್ಲಿ ಇನ್ಪುಟ್ ಕಲರ್ ಸ್ಪೇಸ್ಗೆ ತುಂಬ ಪ್ರೊಫೈಲ್ಸ್ಗಳು ಸಿಗುತ್ತೆ, ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಬ್ಲ್ಯಾಕ್ ಮ್ಯಾಜಿಕ್ ಡಿಸೈನ್ ವೈಡ್ ಗ್ಯಾಮೆಟ್ Gen 4/5 ಇಟ್ಟಿದ್ದೀನಿ. ಸೊ ಅದೇ ಥರ ಇನ್ಪುಟ್ ಗಾಮಾ ನಾನು ಬ್ಲ್ಯಾಕ್ ಮ್ಯಾಜಿಕ್ ಡಿಸೈನ್ ಫಿಲ್ಮ್ Gen 5 ಇಟ್ಟಿದ್ದೀನಿ. ಸೊ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇದೊಂದು ನೋಡ್ಕೊಳ್ಳಿ. ಮತ್ತು ಔಟರ್ ಕಲರ್ ಸ್ಪೇಸು ಆ್ಯಸ್ ಇಟ್ ಈಸ್ ಡಾವೆಂಚಿ ವೈಟ್ ಗ್ಯಾಮೆಟ್ ಮತ್ತು ಔಟರ್ ಗಾಮಾ ಡಾವೆಂಚಿ ಇಂಟರ್ಮೀಡಿಯೇಟ್ ಇದೆ. ನೆಕ್ಸ್ಟ್ ನಾನು ಆ್ಯಸ್ ಇಟ್ ಈಸ್ ಡಾವೆಂಚಿ ವೈಟ್ ಗ್ಯಾಮೆಟ್ ಡಾವೆಂಚಿ ಇಂಟರ್ಮೀಡಿಯೇಟ್ ಮತ್ತು Rec 9 ಗಾಮಾ 2.4ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನು ಇಲ್ಲೊಂದು ಲಟ್ನ ಪ್ಲೇಸ್ ಮಾಡ್ತೀನಿ ಒಂದು ಲುಕ್ಕಿಗೋಸ್ಕರ. ನಾನಿಲ್ಲಿ ಲಟ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ನಾನು ಇಮೇಜ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೋತೀನಿ. ಯಾಕೆ ಅಂದರೆ ನಾವು ಎಷ್ಟೇ ಚೆನ್ನಾಗಿರೋ ಲಟ್ ಆದರೂ ಸರಿ, ಅದು ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ ಅನ್ನೋದನ್ನ ಫಸ್ಟು ಡಿಸೈಡ್ ಮಾಡೋಕ್ಕೂ ಮುಂಚೆ ನಮ್ಮ ಇಮೇಜು ಎಷ್ಟು ನೀಟಾಗಿ ಬ್ಯಾಲೆನ್ಸ್ ಆಗಿದೆ ಅನ್ನೋದನ್ನ ಫಸ್ಟು ನೋಡ್ಕೋಬೇಕು. ನಮ್ಮ ಲಟ್ಟು ಎಷ್ಟೇ ಎಕ್ಸ್ಪೆನ್ಸಿವ್ ಆಗಿ ನಾವು ಪರ್ಚೇಸ್ ಮಾಡಿದರೂ ಅಷ್ಟೇ, ನಮ್ಮ ಇಮೇಜು ಎಷ್ಟು ನೀಟಾಗಿ ಬ್ಯಾಲೆನ್ಸ್ ಆಗಿದೆ ಅನ್ನೋದ್ರ ಮೇಲೆ ನಮ್ಮ ಲಟ್ಟು ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ. ಸೊ ಫಸ್ಟಾಗಿ ನಾವು ನಮ್ಮ ಇಮೇಜ್ನ ಒಂದು ಬ್ಯಾಲೆನ್ಸಿಂಗ್ ಮಾಡೋಣ. ನಾನಿಲ್ಲಿ ಫಸ್ಟು ಎಕ್ಸ್ಪೋಜರ್ ಆ್ಯಂಡ್ ಕಾಂಟ್ರಾಸ್ಟಿಗೆ ಬರ್ತೀನಿ. ಇಲ್ಲಿ ಬಂದು ನಾನು HDR ವೀಲ್ಸ್ಗೆ ಬರ್ತಾಯಿದ್ದೀನಿ. ಇಲ್ಲಿ ಬಂದು ನಾನು ಎಕ್ಸ್ಪೋಜರ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇನ್ಕ್ರೀಸ್ ಮಾಡಿ ನೆಕ್ಸ್ಟು ಇದೇ ನೋಡಲ್ಲಿ ನಾನು ಕಾಂಟ್ರಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಕಾಂಟ್ರಾಸ್ಟು ಒಂದು 1.78 ಅಷ್ಟು ಇಡ್ತಾಯಿದ್ದೀನಿ. ಮತ್ತು ಅದರ ರೇಷಿಯೋ ನಾನು ಪಿವಿಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ಬಿಫೋರ್ ಆ್ಯಂಡ್ ಆಫ್ಟರ್. ಸೊ ನೆಕ್ಸ್ಟು ಬ್ಯಾಲೆನ್ಸ್ ನೋಡಿಗೆ ಬಂದು ನಮ್ಮ ಇಮೇಜ್ನ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಕೋಪ್ಸ್ನ ಓಪನ್ ಮಾಡ್ತಾಯಿದ್ದೀನಿ. ಸ್ಕೋಪ್ಸ್ನ ಓಪನ್ ಮಾಡಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಇಮೇಜು ಸ್ವಲ್ಪ ಬ್ಲೂಯಿಶ್ ಕಡೆಗೆ ಇದೆ. ಸೊ ಇದನ್ನು ನಾನು ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಕೋಪ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ನಮ್ಮ ಪ್ಯಾರೇಡಲ್ಲಿ RGB 3 ಒಂದೊಂದಿದೆ. ಇದನ್ನು ಆಲ್ಮೋಸ್ಟ್ ನಾನು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಆಫ್ಸೆಟ್ಟಿಗೆ ಬಂದು ನಾನು ಬ್ಯಾಲೆನ್ಸಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಬ್ಯಾಲೆನ್ಸಿಂಗ್ ಆಗಿದೆ. ಇದು ಬಿಫೋರ್, ಇದು ಆಫ್ಟರ್. ಸೊ ಇಷ್ಟು ಬ್ಯಾಲೆನ್ಸ್ ಆದಮೇಲೆ ನಾನು ನನ್ನ ಲಟ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಲಟ್ನ ಅಪ್ಲೈ ಮಾಡೋಕ್ಕೆ ನನ್ನ ಲಾಸ್ಟ್ ನೋಡಿದೆಯಲ್ಲ ಲಟ್ ಅಂತ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ನನ್ನ ODT ಮುಂದೆ ಒಂದು ನೋಡ್ನ ಪ್ಲೇಸ್ ಮಾಡಿದ್ದೀನಿ ಲಟ್ ಅಂತ. ಆ ನೋಡ್ಗೆ ಬರ್ತಾಯಿದ್ದೀನಿ. ಆ ನೋಡ್ಗೆ ಬಂದು ನಾನಿಲ್ಲಿ ಲಟ್ ಫೋಲ್ಡ್ಗೆ ಬರ್ತಾಯಿದ್ದೀನಿ. ಇಲ್ಲೊಂದು ಲಟ್ನ ಸೆಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಲಟ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ಏನಕ್ಕೆ ODT ಮುಂದೆ ಲಟ್ನ ಪ್ಲೇಸ್ ಮಾಡ್ತಿದ್ದೀನಿ ಅಂದರೆ, ನಾನು ಯೂಸ್ ಮಾಡ್ತಿರೋ ಲಟ್ಟು ಒಂದು Rec 9 ಲಟ್ಟು. ಆದ್ದರಿಂದ ನಾನು ಅದನ್ನು ODT ಮುಂದೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೊಂದು ಟೀಲ್ ಆ್ಯಂಡ್ ಆರೆಂಜ್ ಕಾಂಪೋ ಅಂತ ಒಂದು ಲಟ್ನ ನಾನು ಸೆಲೆಕ್ಷನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಲಟ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ಸೊ ಲಟ್ನ ಅಪ್ಲೈ ಮಾಡಿದ್ದೀನಿ. ಇನ್ನು ಏನೇ ಅಡ್ಜಸ್ಟ್ಮೆಂಟ್ ಇತ್ತು ಅಂದರೂ ನಮ್ಮ ODT ಬ್ಯಾಕ್ ಸೈಡ್ ನೋಡಿ ಏನೇನಿದೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಈಗ ಸ್ವಲ್ಪ ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಯಾಚುರೇಷನ್ ಕಮ್ಮಿ ಆಯಿತು ಅನ್ನಿಸ್ತಾ ಇದೆ. ಸೊ ಸ್ಯಾಚುರೇಷನ್ಗೆ ಬಂದು ನಾನಿಲ್ಲಿ ಸ್ಯಾಚುರೇಷನ್ ಟ್ಯಾಬಲ್ಲಿ ಸ್ವಲ್ಪ ಸ್ಯಾಚುರೇಷನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಒಂದು 60 ಅಷ್ಟು ಇನ್ಕ್ರೀಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಲುಕ್ ಅಡ್ಜಸ್ಟ್ಮೆಂಟಿಗೆ ಅಂತ 3 ಪ್ಯಾರಲಲ್ ನೋಡ್ನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಲುಕ್ ಅಡ್ಜಸ್ಟ್ಮೆಂಟಿಗೆ ಫಸ್ಟ್ ಪ್ಯಾರಲಲ್ ನೋಡಿಗೆ ಬಂದು ನಾನಿಲ್ಲಿ ಪ್ರೈಮರಿ ಕಲರ್ ಬಾರ್ಸ್ಗೆ ಬರ್ತಾಯಿದ್ದೀನಿ. ಇಲ್ಲಿ ಬಂದು ನಾನು ಗಾಮಾ ಮತ್ತು ಗೇನಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. ಸೊ ಗಾಮಾದಲ್ಲಿ ಬಂದು ನಾನು ಸ್ವಲ್ಪ ರೆಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಸ್ಕಿನ್ ಟೋನು ಸ್ವಲ್ಪ ಹೈಲೈಟ್ ಆಗೋಕ್ಕೆ ನಾನು ರೆಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಗಾಮಾದಲ್ಲಿ ಸ್ವಲ್ಪ ರೆಡ್ ಆ್ಯಡ್ ಮಾಡಿ, ಮತ್ತು ನಾನು ಗೇನಲ್ಲಿ ಬಂದು ಸ್ವಲ್ಪ ಅದನ್ನು ಕಾಂಪೋಸಿಟ್ ಮಾಡೋಕ್ಕೆ ನಾನು ಬ್ಲೂನ ಆ್ಯಡ್ ಮಾಡ್ತಾಯಿದ್ದೀನಿ. ಬ್ಲೂ ಒಂದು 1.
0.05 ಅಷ್ಟು ಬ್ಲೂನ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಬಿಫೋರ್ ಆಫ್ಟರ್ ನೋಡೋದಾದರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ನಮ್ಮ ಕಲರ್ ಸಪರೇಷನ್ ಎಷ್ಟು ಬರ್ತಾ ಇದೆ ಅಂತ. ನಮ್ಮ ಬ್ಯಾಕ್ಗ್ರೌಂಡು ಒಂದು ಬ್ಲೂ ಕಲರ್ ಟರ್ನ್ ಆಗಿ ನಮ್ಮ ಸ್ಕಿನ್ ಟೋನು ಎಷ್ಟು ಪಾಪಪ್ ಆಗ್ತಾ ಇದೆ ಅಂತ. ನೆಕ್ಸ್ಟು ನಾನು ಕಾಂಟ್ರಾಸ್ಟ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಕರ್ವ್ ಮೋಡ್ಗೆ ಬಂದು ನಾನಿಲ್ಲಿ ಕಸ್ಟಮ್ ಕರ್ವ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಸ್ಟಮ್ ಕರ್ವ್ಸ್ಗೆ ಬಂದು ಎಡಿಟೇಬಲ್ ಸ್ಪ್ಲೈನ್ಸ್ನ ಆನ್ ಮಾಡಿಕೊಂಡು ಸ್ವಲ್ಪ ಹೈಲೈಟ್ಸ್ನ ಡೌನ್ ಮಾಡ್ತಾಯಿದ್ದೀನಿ. ಡೌನ್ ಮಾಡಿ ನಾನು ಸ್ಪ್ಲೈನಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಸ್ಯಾಚುರೇಷನ್ ಇಂಕ್ರೀಸ್ ಮಾಡ್ಬೋದು. ಸೊ ನಾನು ಸ್ಯಾಟ್ ನೋಡಿಗೆ ಬಂದು ಇನ್ನೊಂದು ಸ್ವಲ್ಪ ಸ್ಯಾಚುರೇಷನ್ನ ಇಂಕ್ರೀಸ್ ಮಾಡ್ತಾಯಿದ್ದೀನಿ. ಸೊ ನಾವು ಲಟ್ನ ಪ್ಲೇಸ್ ಮಾಡಾದಮೇಲೆ ಒಂದು ಲುಕ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ನೆಕ್ಸ್ಟು ಅದೇ ಥರ ನಾವು ಒಂದು ಕಾಂಟ್ರಾಸ್ಟ್ ಕರ್ವ್ನ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ, ಒಂದು ಸ್ಮೂತ್ ಹೈಲೈಟ್ಸ್ ರೋಲ್ ಆಫಿಗೋಸ್ಕರ. ನೆಕ್ಸ್ಟ್ ನಾನು ಕಲರ್ ಸ್ಲೈಸ್ ಟೂಲಿಗೆ ಬರ್ತಾಯಿದ್ದೀನಿ. ಏನಕ್ಕೆ ಕಲರ್ ಸ್ಲೈಸ್ ಟೂಲಿಗೆ ಬರ್ತಾಯಿದ್ದೀನಿ ಅಂದರೆ ನನಗೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಬ್ಲೂ ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಈ ಬ್ಲೂ ಮತ್ತು ಸಯಾನ್ ಕಲರ್ ಏನಿದೆ ಅದು ಅಷ್ಟು ನಾನು ಸ್ಯಾಚುರೇಷನ್ ಡೌನ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಒಂದು ಪಾಯಿಂಟಷ್ಟು ನಾನು ಸ್ಯಾಚುರೇಷನ್ನ ಡೌನ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಯಾನ್ ಸ್ಯಾಟಿಗೆ ಬಂದು ನಾವು ಆಪ್ಷನ್ ನೋಡ್ತಾಯಿದ್ದೀವಲ್ಲ ಸಯಾನು, ಇಲ್ಲಿ ಸಯಾನ್ ಸ್ಯಾಟ್ ಅಂತ ಇದೆಯಲ್ಲ ಸ್ಯಾಚುರೇಷನ್ ಸ್ಯಾಟ್ ಅಂದರೆ ಇಲ್ಲಿ ಬಂದು ಸ್ವಲ್ಪ ನಾನು ಸ್ಯಾಚುರೇಷನ್ನ ಕಮ್ಮಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅದ್ರ ಈಕ್ವಲ್ ಆಗಿ ನಾನು ಬ್ಲೂ ಟ್ಯಾಬಿಗೆ ಬಂದು ಅಲ್ಲೂ ಅಷ್ಟೇ ನಾನು ಬ್ಲೂ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ಸ್ಯಾಚುರೇಷನ್ನು. ಸೊ ಇದು ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀರಲ್ಲ, ನಮಗೆ ಅಡ್ಜಸ್ಟ್ಮೆಂಟು ಗೊತ್ತಾಗ್ತಿಲ್ಲ. ಅಂದರೆ ನಾವು ಸ್ಕೋಪ್ಸಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗ್ಬೋದು. ಸ್ವಲ್ಪ ಬ್ಲೂ ಮತ್ತು ಸಯಾನ್ನು ಸ್ಯಾಚುರೇಷನ್ ಕಮ್ಮಿ ಮಾಡ್ತಾಯಿದ್ದೀನಿ. ಅಂದರೆ ಇದು ಸ್ವಲ್ಪ ಸಟಲ್ ಅಡ್ಜಸ್ಟ್ಮೆಂಟ್ ಆಗಿದೆ. ನೆಕ್ಸ್ಟು ನಾನು ಮುಂದೆ ಒಂದು ನೋಡ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ, ಮಿಕ್ಸರ್ ಅಂತ. ಸೊ ಮಿಕ್ಸರ್ಗೆ ನಾನಿಲ್ಲಿ RGB ಮಿಕ್ಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಸ್ವಲ್ಪ ನಮ್ಮ ಸ್ಕಿನ್ ಟೋನ್ ಸ್ಯಾಚುರೇಷನ್ ಜಾಸ್ತಿ ಮಾಡೋಕ್ಕೋಸ್ಕರ ನಾನು RGB ಮಿಕ್ಸರ್ನ ಯೂಸ್ ಮಾಡ್ತಾಯಿದ್ದೀನಿ. RGB ಮಿಕ್ಸರ್ ಯಾರ್ಯಾರಿಗೆ ಗೊತ್ತಿಲ್ಲ ಅವರು ನಮ್ಮ ಮೆಂಬರ್ಶಿಪ್ ವಿಡಿಯೋದಲ್ಲಿ ನೋಡ್ಬೋದು. ನಾನು RGB ಮಿಕ್ಸರ್ಗೆ ಒಂದು ಫುಲ್ ವಿಡಿಯೋ ಮಾಡಿ ಅಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ RGB ಮಿಕ್ಸರ್ಗೆ ಬಂದು ನಾನು ರೆಡ್ ಔಟ್ಪುಟ್ ಇದೆಯಲ್ಲ ಅಲ್ಲಿ ಬಂದು ಇಲ್ಲಿ ಆಟೋ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಆನ್ ಮಾಡ್ಕೋತಾ ಇದ್ದೀನಿ. ಆನ್ ಮಾಡಿಕೊಂಡು ನಾನಿಲ್ಲಿ ರೆಡ್ ಚಾನಲಲ್ಲಿ ರೆಡ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಸೆನ್ಸಿಟಿವ್ ಇರುತ್ತೆ, ಸ್ವಲ್ಪ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಇನ್ಕ್ರೀಸ್ ಮಾಡಾದಮೇಲೆ ನಾವು ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಲ್ಲ, ಇದು ಬಿಫೋರ್ ನಮ್ಮ ಸ್ಕಿನ್ನು ಎಷ್ಟು ಪಾಪಪ್ ಆಗ್ತಾಯಿದೆ ಅಂದರೆ ನಮ್ಮ ಸ್ಕಿನ್ ಸ್ಯಾಚುರೇಷನ್ ರೆಡ್ ಏನೇನಿದೆ ಆದಷ್ಟು ನಮಗೆ ಸ್ವಲ್ಪ ಸ್ಯಾಚುರೇಷನ್ ಇನ್ಕ್ರೀಸ್ ಆಗ್ತದೆ ಮತ್ತು ನಮಗೆ ಹೈಲೈಟ್ ಆಗಿ ಕಾಣ್ತಾ ಇದೆ. ಸೊ ನೆಕ್ಸ್ಟು ನಮ್ಮ ಇಮೇಜಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ ಕಮ್ಮಿ ಆಯಿತು ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕಾಂಟ್ರಾಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಂಟ್ರಾಸ್ಟ್ನ ಇನ್ನೊಂಚೂರು ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಓವರಾಲ್ ಗ್ರೇಡು ಬಿಫೋರ್ ಆಫ್ಟರ್ ನೋಡೋದಾದರೆ ಇದು ನಮ್ಮ ಬಿಫೋರ್, ಇದು ನಮ್ಮ ಆಫ್ಟರ್. ಬಿಫೋರ್ ಆಫ್ಟರ್ ನೋಡ್ತಾ ಇದ್ದೀವಲ್ಲ. ಸೊ ನೆಕ್ಸ್ಟು ನಾನು ಇದೇ ಗ್ರೇಡ್ನ ಇನ್ನೊಂದು ಕ್ಲಿಪ್ಪಿಗೆ ಅಪ್ಲೈ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಸೇಮ್ ಗ್ರೇಡ್ನ ಫಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡಿದ್ವಿ ಅದೇ ಗ್ರೇಡ್ನ ನಾನು ಇದೇ ಕ್ಲಿಪ್ಪಿಗೂ ಅಪ್ಲೈ ಮಾಡಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಸೇಮ್ ಗ್ರೇಡು. ಈ ವಿಡಿಯೋದಲ್ಲಿ ಯೂಸ್ ಮಾಡಿರೋ ಪ್ರಾಕ್ಟೀಸ್ ಕ್ಲಿಪ್ಪು ಮತ್ತು ಪವರ್ ಗ್ರೇಡು ಮತ್ತು ಲಟ್ನ ನಾನು ನಮ್ಮ ಚಾನಲ್ ಮೆಂಬರ್ಸಿಗೆ ನಾನು ಡೌನ್ಲೋಡ್ಗೆ ಕೊಡ್ತಾ ಇದ್ದೀನಿ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.